ಮಧ್ಯಭಾಗದಲ್ಲಿ ಕೊಪ್ಪಳಿನ ಮಹಾನಗರ ಮಧ್ಯಭಾಗದಲ್ಲಿ ಗೌಸಿದ್ದಪ್ಪ ನಾಯಕರು ಒಬ್ಬ 26 ವರ್ಷದ ಯುವಕ. ಆ ಯುವಕ ಆ ಕುಟುಂಬವನ್ನು ಜೋಪಾನ ಮಾಡಬೇಕು, ಜೊತೆಲಿ ಮನೆಯಲ್ಲಿದ್ದಂಥ ತಂಗಿಯಂದ್ರನ್ನ ಲಗ್ನ ಮಾಡಬೇಕು, ಆ ಮನೆಯನ್ನು ಪೋಷಿಸಬೇಕಾದ್ರಿಗಿನ ಒಬ್ಬ ಮಗ ಮನೆಗೆ ಆಧಾರ ಸ್ತಂಭ ಇದ್ದಂತೆ. ಇವತ್ತು ಗೌಸಿದ್ದಪ್ಪ ನಾಯಕ್ ಅವ್ರನ್ನ ಸಾದಿಕ್ಕನಂತ ಯುವಕ ಮಧ್ಯಭಾಗದಲ್ಲಿ ಬಂದು ರುಂಡವನ್ನು ಕತ್ತರಿಸುವಂತ ಕೆಲಸ, ಮರ್ಡರ್ ಮಾಡುವಂತ ಕೆಲಸ ಸಾದಿಕ್ ಅವ್ರು ಮಾಡ್ತಾರೆ. ಇವತ್ತು ಸಾದಿಕ್ ಅವರು ಇಷ್ಟು ಧೈರ್ಯದಿಂದ ಏನು ಗೌಸಿದ್ದಪ್ಪರನ್ನ ಏನು ಮರ್ಡರ್ ಮಾಡಿದಾರೋ, ಯಾವ ಧೈರ್ಯದ ಮೇಲೆ ಮಾಡಿದಾನ ನೋಡ್ರಿ. ಇವತ್ತು ಗೌಸಿದ್ದಪ್ಪರನ್ನ ಭಾವಚಿತ್ರವನ್ನು ನೋಡ್ರಿ. ಗೌಸಿದ್ದಪ್ಪರನ್ನ ಮರ್ಡರ್ ಮಾಡ್ಬೇಕಂದ್ರೆ ಸಾದಿಕರ ಕೈಲಿಗೆ ಆಗುತ್ತೇನೋ? ಒಬ್ಬರ ಕೈಲಿ ಆಗಲ್ಲ. ಬಹುಶಃ ಇವರೆಲ್ಲರೂ ಕೂಡ ಒಂದು 10-15 ಮಂದಿ ಸೇರಿ ಗೌಸಿದ್ದಪ್ಪರನ್ನ ಮಧ್ಯಭಾಗದಲ್ಲಿ ಮರ್ಡರ್ ಮಾಡುವಂತ ಕೆಲಸ ಮಾಡಿದಾರ. ಇವತ್ತು ಅವ್ರ ಜೊತೆಲಿ ಸಾಕಷ್ಟು ಮಂದಿ ಇದ್ರೆ ಕೂಡ ಈ ಕೊಪ್ಪಳಿನ ವರಿಷ್ಠಾಧಿಕಾರಿಗಳು ಗಂಟೆಗೊಂದು ಮಾತು, ಇವತ್ತು ಒಬ್ಬರಿದಾರ ಅಂತ ಹೇಳ್ತಾರ. ಗೌಸಿದ್ದಪ್ಪರು ಸತ್ತಂತ ಟೈಮಲ್ಲಿ ಆ ಭಾನುವಾರ ತೀರ್ಕೊಂಡು ಹೋಗ್ತಾರ, ರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರ, ಮತ್ತೆ ಮರುದಿನ ಇವತ್ತು ಆ ದಾನ ಸಂಸ್ಕಾರವನ್ನು ಮಾಡ್ತಾರ. ಅಷ್ಟು ಅರಾತುರಿಯಲ್ಲಿ ಮಾಡಬೇಕಾದಂತ ಪರಿಸ್ಥಿತಿ ಏನು ಬಂತು ನಿಮಗೆ? ನಾನು ಈ ಗೌಸಿದ್ದಪ್ಪರನ್ನ ಕೊಲೆ ಮಾಡಿದಂತ ಸಾದಿಕ್ ಜೊತೆಲಿ ಕಾಣದ ಕೈವಾಡಿಗಳು ಯಾರಿದಾರ ಅವ್ರ ಹೊರಗಡೆ ಬರಬೇಕು. ಇದು ಪೊಲೀಸರು ಕುಮ್ಮಕ್ಕಿದೆನಾ, ರಾಜಕಾರಣಿಗಳು ಕುಮ್ಮಕ್ಕಿದೆನಾ? ಇಲ್ಲಿದ್ರಿಗಿನ ಆ ಸಾದಿಕ್ ಜೊತೆಲಿ ಆ PFI ಏನು ಸಂಘಟನೆಗಳು ಕೈವಾಡ ಇದೆನಾ? ಆದ್ರೆ ಹಿಂದೂ ಪರ ಕಾರ್ಯಕರ್ತರಿಗೆ, ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇರುವಂತ ಯಾವೊಬ್ಬ ಹಿಂದೂ ಕಾರ್ಯಕರ್ತರು ಕೂಡ ಇದೇ ರೀತಿಯಲ್ಲಿ ಕೊಲೆಗಳಾಗ್ತಾ ಇದ್ರಿಗಿನ ಸರ್ಕಾರ ಏನು ಮಾಡ್ತದೆ? ಕಟ್ಟಕ್ಕೆ ಆಯ್ತಾ ಇದೀರಾ? ಸರ್ಕಾರ ಏನೋ ನಿದ್ದೆ ಮಾಡ್ತಾ ಇದ್ದೀರಾ? ಇವತ್ತು ಗೌಸಿದ್ದಪ್ಪರ ತಾಯಿ ಗೋಳ ಅಂತ ಅಳ್ತಾ ಇದ್ದಾಳ. ಆ ತಾಯಿನ ಸಮಾಧಾನ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಅವ್ರ ತಂದೆಯವರು ಅಳ್ತಾ ಇದ್ದಾರ. ನಾವೆಲ್ಲರೂ ಕೂಡ ಹೋಗಿದ್ದೀವಿ ನೋಡ್ರಿ. ಗೌಸಿದ್ದಪ್ಪವ್ರನ್ನ ಇವತ್ತು ಜೀವ ಕಳ್ಕೊಂಡಿದ್ದಾನ. ತಾಯಿ ನಾವು ತಂದು ಕೊಡಕ್ ಆಗ್ತಾ ಇಲ್ಲ. ನಿನ್ನ ಮಗ ಆತ್ಮಕ್ಕೆ ಶಾಂತಿ ದೊರೆಯ ಸಲುವಾಗಿ ನಾವೆಲ್ಲರೂ ಕೂಡ ನಿಲ್ತೀವಿ, ಜಾತ್ಯತೀತವಾಗಿ ನಿಲ್ತೀವಿ, ಪಕ್ಷಾತೀತವಾಗಿ ನಿಲ್ತೀವಿ. ಎಲ್ಲಿ ತನಕ ಕೂಡ ಗೌಸಿದ್ದವ್ರನ್ನ ಕೊಲೆ ಮಾಡಿದಂತ ಸಾದಿಕ್ಕು ಅವ್ರ ಜೊತೆಲಿದ್ದಂತ ಕಾಣದ ಕೈವಾಡಿಗಳು ಯಾರಿದಾರೋ ಅವ್ರ ಗಲ್ಲು ಶಿಕ್ಷೆ ಕೊಡೋ ತನಕ ಹೋರಾಟವನ್ನು ಮಾಡ್ತೀವಿ ಅಂತ ಮಾತು ಕೊಟ್ಟಿದೆ. ಅದ್ರ ಪ್ರಕಾರ ಹೋರಾಟವನ್ನು ಮಾಡೇ ಮಾಡ್ತೀವಿ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಪೊಲೀಸರು ಏನ್ ಮಾಡ್ತಾ ಇದ್ದಾರ? ಇವತ್ತು ನಮ್ಮ ಸಮುದಾಯದ ಮುಖಂಡರಾದಂತ, ನಮ್ಮ ವಾಲ್ಮೀಕಿ ಸಮುದಾಯದ ಜಿಲ್ಲಾ ಅಧ್ಯಕ್ಷರಾದಂತ KN ಪಾಟೀಲ್ ಸಾಹೇಬ್ರವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಬಸವರಾಜ್ ಅವರು, ನಮ್ಮ ಡಾಕ್ಟರ್ ಸಾಹೇಬ್ರಾದಂತ ಬಸವರಾಜ ಅಣ್ಣನವರು, ಅದೇ ರೀತಿಯಲ್ಲಿ ಶರಣು ಅವರು, ನಾಗರಾಜ್ ಅವರು, ಅದೇ ರೀತಿಯಲ್ಲಿ ಬುದ್ಗುಪ್ಪ ಗಿರಿಯಪ್ಪಣ್ಣನವರು, ಸುರೇಶ್ ಅಣ್ಣನವರು, ಎಲ್ಲರೂ ಕೂಡ ನೋಡ್ರಿ, ಯಾರು ಕೂಡ ಇವತ್ತು ಒಂದು ಜಾತಿಗೆ ಸೇರಿದಂತವರಲ್ಲ. ನಾವೆಲ್ಲರೂ ಕೂಡ ಗೌಸಿದ್ದಪ್ಪ ಅವ್ರಿಗೆ ಆತ್ಮಕ್ಕೆ ಅವ್ರಿಗೆಲ್ಲ ಒಂದು ಕಡೆ ಧೈರ್ಯವನ್ನು ತುಂಬಬೇಕನ್ನಂತ ಕಾರಣದಿಂದ ಇಲ್ಲಿ ಬಂದಿದ್ವಿ. ಅವ್ರ ಮನೆಗೆ ಕೂಡ ಬಂದಿದ್ವಿ. ಈ ಹೋರಾಟ ಅನ್ನಂತ ಇಲ್ಲಿಗೆ ನಿಲ್ಲಲ್ಲ. ಇವತ್ತು ಸಮುದಾಯ ಒಂದು ತೀರ್ಮಾನವನ್ನು ತಗೊಂಡಿದೆ. ಏನು ಶುಕ್ರವಾರ 8ನೇ ತಾರೀಕಿಗೆ, ಶುಕ್ರವಾರ 8ನೇ ತಾರೀಕಿಗೆ ಒಂದು ದೊಡ್ಡ ಉಗ್ರವಾದಂತ ಹೋರಾಟವನ್ನು ಮಾಡಬೇಕು. ಇವತ್ತು ಅವ್ರ ಟ್ರೋಲ್ಗಳನ್ನು ನೋಡ್ತಾ ಇದೆ. ಒಂದಿನ ಮುಂಚೆ ಮಚ್ಚಿಡ್ಕೊಂಡು ಟ್ರೋಲ್ ಮಾಡ್ತಾನ, ಒಂದು ಕಡೆ ಡ್ರಗ್ಸ್ ಹೊಡಿತಾ ಅವನು ಹೊಗೆ ಬಿಡ್ತಾನ. ಎಷ್ಟು ನಿರ್ಲಕ್ಷ್ಯ ನೋಡಿ, ಎಷ್ಟು ಧೈರ್ಯ ನೋಡಿ. ಒಂದು ಕಡೆ ವಿಲಿಂಗ್ ಮಾಡ್ತಾನ, ಒಂದು ಕಡೆ ಹೇಳ್ತಾನ ಅವನು, ಒಂದು ಕಡೆ ಏನ್ ಹೇಳ್ತಾನ ಅವನು, ಕೇಸರಿ ಜಿಹಾದ್ ಮಾಡಿದಂತವ್ರನ್ನ ಇದೇ ಶಿಕ್ಷೆ. ಕೇಸರಿ ಜಿಹಾದ್ ಮಾಡಿದಂತವ್ರು ಯಾರೊಬ್ಬರು ಕೂಡ ಹಿಂದೂ ಪರ ಕಾರ್ಯಕರ್ತರಿಗೆ ಇದೇ ಶಿಕ್ಷೆ ಕೊಡ್ತೀನಿ ಅಂತೇಳಿ ಎಷ್ಟು ಉಡಾಫಿ ಮಾತಾಡ್ತಾ ಇರ್ತಾರೆ ನೋಡಿ. ಅದಕ್ಕೋಸ್ಕರವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ತೀರ್ಮಾನವನ್ನು ತಗೊಂಡಿದ್ವಿ. ನಾವು ಏನೇ ಸಾದಿಕ್ ಅವ್ರ ಜೊತೆಲಿ ಯಾರ್ಯಾರು ಹಿಂಬಾಲಕರು ಸೇರ್ಕೊಂಡು ಶಿವರುದ್ರಪ್ಪ ಅವ್ರನ್ನ ಗೌಸಿದ್ದಪ್ಪರನ್ನ ಮರ್ಡರ್ ಮಾಡಿದಾರೋ ಅವ್ರು ಪಾತಾಳದಲ್ಲಿ ಇದ್ರೆ ಕೂಡ ಎಷ್ಟು ಸರ್ಕಾರ ಜೊತೆಲಿ ಗೃಹ ಮಂತ್ರಿಗಳು ಜೊತೆಲಿ ಪೊಲೀಸರು
ಪಾತಾಳದಲ್ಲಿ ಬಚ್ಚಿಟ್ಟೆ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಮುದಾಯ ಅನ್ಯ ಸಮುದಾಯದ ಜನರು ಸಾಧಿಕರ ಹೊರಗಡೆ ಹೇಳ್ತೀವಿ, ಅವ್ನು ಗಲ್ಲು ಶಿಕ್ಷೆ ಕೊಡಂತ ಕೆಲಸ ಮಾಡ್ತೀವಿ, ಗಲ್ಲು ಶಿಕ್ಷೆ ಕೊಡಂತ ಕೆಲಸ ಮಾಡ್ತೀವಿ.